ಬ್ರೇಕ್ನ ನಂತರ ದೊಡ್ಡಣ್ಣ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ದೊಡ್ಡಣ್ಣ ಇಲ್ಲಿ ಎಲ್ಲರಿಗೂ ದೊಡ್ಡ ಅಣ್ಣನೇ ಹೊರತು ಯಾರಿಗೂ ಕೂಡ ಚಿಕ್ಕ ಅಣ್ಣನಲ್ಲ. ಖಂಡಿತವಾಗ್ಲೂ ಇಡೀ ಚಿತ್ರರಂಗಕ್ಕೆ ದೊಡ್ಡಣ್ಣನಾಗಿ ಮೆರೆದಂಥವರು ನೀವು. 30 ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಆಳ್ದಂಥವರು. ಸೊ ಈ ಚಿತ್ರರಂಗಕ್ಕೆ ಎಂಟ್ರಿ ಹೇಗೆ ಕೊಟ್ರಿ? ಹೇಗಿತ್ತು ಆ ಮೊದಲ ಅನುಭವ? ಮೊದಲನೇ ಬಾರಿ ಕ್ಯಾಮ್ರಾ ಫೇಸ್ ಮಾಡಿದಾಗ ಹೇಗೆ ಅನ್ನಿಸ್ತು? ತುಂಬ ರೋಮಾಂಚನವಾಗಿತ್ತು. ಯಾಕೆ ಅಂತಂತಂದರೆ ಸಿದ್ಧಲಿಂಗಯ್ಯನವರು ನಾವು ನಮ್ಮ ಸ್ನೇಹಿತರ ಜೊತೆಲಿ ಬೆಂಗಳೂರಿಗೆ ಬಂದಿದ್ವಿ. ಸ್ನೇಹಿತರ ಜೊತೆ ಬೆಂಗಳೂರಿಗೆ ಬಂದಾಗ ನಾವು ಇಳ್ಕೊಳ್ತಾ ಇದ್ದಿದ್ದು ಹೋಟೆಲ್ ಕಪಿಲಾ ಅಂತ ಆನಂದರಾವ್ ಸರ್ಕಲಲ್ಲಿ. ಇವತ್ತು ಇದೆ ಹೋಟೆಲ್ಲು. ಅಲ್ಲಿಂದ ಸಾಯಂಕಾಲ ಆಯಿತು ಅಂತಂದರೆ ವಾಕ್ ಬರ್ತಾಯಿದ್ವಿ ಈ ಟೂರಿಸ್ಟ್ ಹೋಟ್ಲ್ ಕಡೆ. ಇವತ್ತು ನನಗೆ ರಶ್ ಇರ್ತಾ ಇರಲಿಲ್ಲ, ತುಂಬಾ ಕಾಮಾಗಿರ್ತಾಯಿತ್ತು, ಒಂಥರ ಮೈಸೂರು ಥರ. ಹಾಗಾಗಿ ವಾಕಿಂಗ್ ಹೋಗ್ಬೇಕಾದ್ರೆ ಏನಾಯಿತು ಅಂದರೆ ನಮ್ಮ ನಾಟಕ ನೋಡಿದವರೊಬ್ಬರು ಇದ್ದರು. ಅವರು ನಮ್ಮ ಗುರುಗಳಾದ ಸಿದ್ಧಲಿಂಗಯ್ಯನವ್ರಿಗೆ ತುಂಬ ಆಪ್ತರು. ಅವ್ರೇನು ಮಾಡಿದ್ರು, ಬಂದ್ಬಿಟ್ಟು ನಿನ್ನ ನಾಟಕ ನೋಡಿದ್ದೀನಿ, ಬಾಯ್ಲಿ ಏನು ಸಿದ್ಧಲಿಂಗಯ್ಯನ ಪರಿಚಯ ಮಾಡ್ತೀನಿ, ಅವನು ಒಬ್ಬ ವಿಲನ್ ಬೇಕು ಅಂತ ಹುಡುಕ್ತಾ ಇದ್ದ, ಹಂಗಾಗಿ ನಾನು ಪರಿಚಯ ಮಾಡ್ತೀನಿ. ನಮಗೇನು ಚಾನ್ಸ್ ಸಿಗುತ್ತೋ ಬಿಡುತ್ತೋ, ಆದರೆ ಒಬ್ಬ ನಿರ್ದೇಶಕ ದಿಗ್ಗಜನ ನೋಡ್ಬೋದಲ್ಲ, ಸಿದ್ಧಲಿಂಗಯ್ಯನವ್ರನ್ನ ಹತ್ತಿರದಿಂದ ನೋಡ್ಬೋದಲ್ಲ. ಆಯಿತು ನಡ್ರಿ ಸ್ವಾಮಿ ಅಂದರು. ರೂಮ್ ನಂಬರ್ 43ರಲ್ಲಿದ್ದರು. ಕರ್ಕೊಂಡೋದ್ರು, ತೋರಿಸಿದ್ರು, ಎಲ್ಲ ಮಾಡಿದ್ರು. ಮಾಡಿದಾಗ ಅವ್ರೇನು ಮಾಡಿದ್ರು, ನೋಡ್ಬಿಟ್ಟು ಕೆಳಗಿನ ಮೇಲೆ ನೋಡ್ಬಿಟ್ಟು ನಿಂದೊಂದು ಫೋಟೋ ಅಡ್ರೆಸ್ಸು ಕಳಿಸಯ್ಯ ಅಂತ ಹೇಳಿದ್ರು. ಆಯಿತು ಸರಿ ಅನ್ಕೊಂಡ್ರು ಬಂದ್ವಿ. ನಮ್ಗೆ ಏನು ಅನ್ನಿಸ್ಲೇ ಇಲ್ಲ. ಆಮೇಲೆ ಏನಾಗೋಯ್ತು ಅಂದರೆ ಅವ್ರಿಗೆ ನಾನು ಇಷ್ಟ ಆಗಿದ್ದೆ ಅಂತ ಕಾಣುತ್ತೆ. ಅವ್ರು ಹುಡುಕಿದ್ರು, ಅವ್ನು ಭದ್ರಾವತಿ ಅನ್ನೋದನ್ನು ಬರಲೇ ಇಲ್ಲ, ಕೊಡಲೇ ಇಲ್ಲ, ಅವನೇ ಬೇಕು. ನೋಡಿ ಅದೃಷ್ಟ ಅನ್ನೋದು ಹೇಳ್ತೀನಿ. ಕೊನೆ ಲಾಸ್ಟ್ಗೆ ಆ ಚಿತ್ರಕ್ಕೆ ಸಂಭಾಷಣೆ ಬರಿತಾ ಇದ್ದಿದ್ದು NS ರಾವ್ ಅಂತ, ನರಸಿಂಗರಾಯರು ಗೊತ್ತಲ್ಲ, ಅವರು ಬರಿತಾ ಇದ್ದವ್ರು ಏನು ಮಾಡಿದ್ರು, ನೀವು ಯಾರೇನು ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಹುಡುಕ್ತಾ ಇದ್ದೀರ, ದೊಡ್ಡ ಅಣ್ಣ ಅಂತ ಭದ್ರಾವತಿಲಿ ಇದ್ದಾನೆ ಅವನು ಅಂತ. ನನಗೆ ಅವ್ರ ಅಡ್ರೆಸ್ ನನ್ನ ಹತ್ರ ಇದೆ. ಹೆಂಗೆ ಅಂತಂತಂದರೆ ಅವ್ರು ಬರೆದಿದ್ದಂಥ ವಿಷಜ್ವಾಲೆ ನಾಟಕ ಆಗಿರ್ಬೋದು, ರಣದುಂದುಬಿ ಆಗಿರ್ಬೋದು, ವರಭ್ರಷ್ಟ ರಾವಣ ಆಗಿರ್ಬೋದು, ಅದನ್ನು ನಾವು ಆಡ್ತಾಯಿದ್ವಿ. ಆಡ್ತಾ ಇದ್ದಾಗ ಒಬ್ಬ ಲೇಖಕನಿಗೆ ತಾನು ಬರೆದ ನಾಟಕಕ್ಕೆ ರಾಯಲ್ಟಿ ಅಂತ ಕಳಿಸ್ಬೇಕಾಗಿತ್ತು. ಅವತ್ತಿನ ಕಾಲಕ್ಕೇ 15 ರೂಪಾಯಿ ಕಳಿಸ್ತಾ ಇದ್ವಿ. ಅದರ ಪ್ರತಿಫಲನೂ ಏನೋ ನನ್ನ ಅಡ್ರೆಸ್ ಅವ್ರ ಹತ್ರ ಇತ್ತು. ಹಾಗಾಗಿ ಅವರು ನನಗೆ ನನ್ನ ಅಡ್ರೆಸ್ಸಿಗೆ ಕಾಗದ ಬರೆದು ಇದು ಮಾಡಿದ್ರು. ಅಷ್ಟೊತ್ತಿಗೆ ಏನಾಗೋಯ್ತು, ನಾವು ಮನೆ ಬದಲಾಯಿಸ್ಬಿಟ್ಟಿದ್ವಿ. ನಮ್ಮ ಸ್ನೇಹಿತರು ಇನ್ನೊಬ್ರು ಇದ್ದರು ಭದ್ರಾವತಿಲಿ, ವಿದ್ಯಾರ್ಥಿ ಕಲಾ ಸಂಘ, S ಶ್ಯಾಮಮೂರ್ತಿ ಅಂತ. ಅವ್ರಿಗೆ ಲೆಟ್ರ್ ಬರೆದು ಅವ್ರು ಬಂದು ನನ್ನ ಹತ್ರ ಹಿಂಗೆ ನೀವು ಇದು ಮಾಡಿದ್ದಾರೆ, ದಯವಿಟ್ಟು ನೀನು ಹೋಗಲೇಬೇಕಂತೆ ನಾಳೆ ಬೆಳಗ್ಗೆ ಹಂಗೆ ಅಂದರು. ಪೇಪರ್ ಮಿಲ್ನವ್ರಿಗೆ 5ನೇ ತಾರೀಕು ಸಂಬಳ ಇತ್ತು. ನಮಗೆ ಐರನ್ ಸ್ಟೀಲ್ನವ್ರಿಗೆ ಇದ್ದಿದ್ದು 10ನೇ ತಾರೀಕು ಸಂಬಳ. ಹಂಗಾಗಿ ನಮಗೆ ತಿಂಗಳು ಕೊನೆ, ಅವ್ರಿಗೆ ತಿಂಗಳು ಸಂಬಳ ಆಗಿದೆ ಆರಂಭದ ದಿವಸ. ಚಾರ್ಜಿಗೆ ದುಡ್ಡಿಲ್ಲ ಶ್ರವಣ ನನ್ನ ಹತ್ರ, ನಾನು ಹೋಗಲ್ಲ ಅಂತಂತ ನೆಗ್ಲೆಕ್ಟ್ ಮಾಡಿದೆ. ನಾನು ಕೊಡ್ತೀನಿ, ನೀವು ಹೋಗಬೇಕು ಅಂದರೆ ಹೋಗ್ಬೇಕು ಸ್ವಾಮಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟರು. ಸರಿ ಮನೇಲೂ ಒತ್ತಾಯ ಮಾಡಿದ್ರು. ಬಂದಾಗ ಅದೇ 43ಗೆ ಬಂದೆ. ನೋಡಿದಾಗ ತುಂಬ ಸಂತೋಷಪಟ್ಟರು. ಅಲ್ಲಯ್ಯ ನಿಂದೊಂದು ಫೋನ್ ನಂಬರು ಅಡ್ರೆಸ್ಸು ಕಳಿಸು ಅಂದರೆ ನೀನು ಕಳಿಸ್ಬಾರ್ದ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡಿದ್ರು. ಇಂಟರ್ವ್ಯೂ ತುಂಬ ಚೆನ್ನಾಗಿತ್ತು. ನಮ್ಮ ಗುರುಗಳು ಸಿದ್ಧಲಿಂಗಯ್ಯನವರು, ಸಹ ನಿರ್ದೇಶಕ ವೈದ್ಯನಾಥ್, ಆಮೇಲೆ ರಂಗಣ್ಣ ಅಂತ ಅವರು, NS ರಾಯರು ಎಲ್ಲ ಕೂತ್ಕೊಂಡು ಇಂಟರ್ವ್ಯೂ ಮಾಡೋದು. ಇಂಟರ್ವ್ಯೂ ಮಾಡಿದಾಗ ಕೊನೆಗೆ ನನ್ನ ಅನುಭವ ಅದು ಇದು ಎಲ್ಲ ನೋಡಿಬಿಟ್ಟು ನಿನಗೆ ಪಾತ್ರ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಪಾತ್ರ ಕೊಟ್ಟು ಸುಮಾರು 1.5 ತಿಂಗಳ ಮೇಲೆ ಪೋಸ್ಟಲ್ಲಿ ಇಂತಿಂಥ ಡೇಟು ಇಂತಿಂಥ ಜಾಗ ಬರಬೇಕು ಹಿಂಗೆ ಅಂತ ಕಾಲ್ ಶೀಟಿಂದೆಲ್ಲ ಬಂತು. ನಾನು ಹೋದೆ. ಈ ಇಂಟರ್ವ್ಯೂ ಮುಗಿಸ್ಕೊಂಡಿದ್ದು ಮಾರನೇ ದಿವಸನೇ ಊರಿಗೆ ಹೋದೆ. ಆಗ ಮನೆ ನಾನು ಹೆಂಡ್ತಿ ಕೇಳಿದ್ದು, ಏನಾಯಿತು, ಸೆಲೆಕ್ಷನ್ ಆಗೋಯ್ತು ಅಂತಂದೆ. ಸುಮ್ಮನೆ ರೀ, ಯಾರ ಕೈಲಿ ಹೇಳ್ಬಿಡ್ರಿ ಸೆಲೆಕ್ಷನ್ ಆಯ್ತು ಅಂತ. ಏನಾದ್ರು ಒಂದು ಪಕ್ಷ ಆಗಲಿಲ್ಲ ಅಂದರೆ ಊರು ತುಂಬ ಸಿನಿಮಾಗೆ ಸೇರ್ಕೊಂಡ್ಬಿಡ್ತಾನಂತ, ಇವ್ನು ಮಕ್ಕ ನೋಡುತ್ತಾ ಆಡ್ಕೊಂಡಾಗ್ತಾರೆ. ಅದಾಗ ಬಂದ ಮೇಲೆ ನೋಡೋಣ ಅಂತ ನನಗೂ ಅದು ಸರಿ ಅನ್ನಿಸ್ತು. ಆಮೇಲೆ ನೋಡಿದಾಗ ಒಂದು ಸತಿ ಬಂದಮೇಲೆ ಮನೆಗೆ ತೊಗೊಂಡೋಗಿ ತೋರಿಸ್ದೆ. ಬಂದೆ. ಮೊದಲನೇ ಶಾಟ್ ಅಂಗಳದಲ್ಲಿ ಕೂತ್ಕೊಂಡು ನಾವೆಲ್ಲ ಕಾಫಿ ಕುಡ್ಕೊಂಡು ಎದುರು ಪಾರ್ಟಿಯವ್ರನ್ನ ಬೈದ್ವಿ. ಅಂದರೆ ಲೋಕನಾಥ್ ಸೋದರ ಮಾವನ್ನ ಬೈಯುವಂಥದ್ದು. ನನಗೆ 2 ಡೈಲಾಕು, ರಾಜಾರಾಮ್ಗೆ 2 ಡೈಲಾಕು, ಈ ಥರ ಇತ್ತು ಸನ್ನಿವೇಶ. ಮೊದಲನೇ ಶಾಟ್ ನನ್ನ ಮೇಲೆ ತೆಗಿತಾ ಇದ್ದಾರೆ. ಒಂಥರ ಒಳಗಡೆ ಇದು ಕ್ಯಾಮ್ರಾಮನ್ ಚಿಟ್ಟಿಬಾಬು ಮೇಲೆ ಅಭಿನಯಿಸೋದಕ್ಕೂ ಕ್ಯಾಮ್ರಾ ಮುಂದೆ ಅಭಿನಯಿಸೋದಕ್ಕೂ ಇದಿಲ್ಲ. ಹಂಗಾಗಿ ಸರಿ ಕೂತ್ಕೊಂಡಿದ್ವಿ. ನಮ್ಮ ಗುರುಗಳ ದಯದಿಂದ ಅದು ಮೊದಲನೇ ಶಾಟ್ ಓಕೆ ಆಯಿತು. ಓಕೆ ಆಗಿದ್ದ ತಕ್ಷಣವೇ
ಕರ್ನಾಟಕದಲ್ಲಿ ನಿಮ್ಮ ದೊಡ್ಡಣ್ಣ ಉಳ್ಕೊಳ್ಳೋದಕ್ಕೆ ಭಗವಂತ ಸಹಾಯ ಮಾಡ್ದ ಅಂತ ಹೇಳ್ಬೋದು. ಫಸ್ಟ್ ಫಿಲಮ್ ರಿಲೀಸ್ ಆದಾಗ ಏನು ಅನಿಸ್ತು ನಿಮಗೆ ಅಂತ ಮನೆಯಲ್ಲಿ? ತುಂಬ ಖುಷಿಯಾಗಿತ್ತು. ಯಾಕೆಂತಂದರೆ ಕರ್ನಾಟಕದಾದ್ಯಂತ ರಿಲೀಸು, ಹಾಗಾಗಿ ನಮಗೇನಾಯಿತು ಅಂತಂದರೆ ಬೆಂಗಳೂರಿಗೆ ಕರೆಸಿದ್ರು ಎಲ್ಲರೂ ನೋಡೋದಕ್ಕೆ. ಸರಿ, ಎಲ್ಲ ಬೆಂಗಳೂರಲ್ಲಿ ನೋಡಿದ್ವಿ. ನೋಡಿ ಎಲ್ಲ ಆಯಿತು. ನೋಡಿದ ತಕ್ಷಣವೇ ನಮ್ಮ ಗುರುಗಳಿಗೆ ಕಾಲಿಗೆ ನಮಸ್ಕಾರ ಮಾಡಿ ನಾನು ಬರ್ತೀನಿ ಅಂದೆ. ಒಳ್ಳೇದು ಓಟ್ ಅಂದರು. ಮಧ್ಯಾಹ್ನ 2 ಗಂಟೆಗೆ ನಾನ್ ಸ್ಟಾಪ್ ಬಸ್ ಇತ್ತು, ಶಿವಮೊಗ್ಗ ನಾನ್ ಸ್ಟಾಪ್ ಬಸ್ಸು. ಅದರಲ್ಲಿ ಕೂತ್ಕೊಂಡ್ರೆ 7 ಗಂಟೆಗೆ ಕರೆಕ್ಟಾಗಿ ಹೋಗ್ತೀವಿ. ಹಾಗಾಗಿ 7 ಗಂಟೆಗೆ ನಾನು ಹೋದೆ. 7 ಗಂಟೆಗೆ ಹೋದಾಗ ಏನಾಯಿತು ಅಂತಂದರೆ ಎಲ್ಲ ಸ್ತಬ್ಧ ಆಯಿತು, ಏನಿಲ್ಲ, ಎಲ್ಲ ಚಿತ್ರ ನೋಡಿದ್ದಾರೆ. ಮಾರನೇ ದಿವಸ ಬೆಳಿಗ್ಗೆ ಎಲ್ಲೂ ನೋಡಿದ್ರೂ ಮಾತು, ದೊಡ್ಡಣ್ಣ ಚೆನ್ನಾಗಿ ಮಾಡಿದ್ದಾನೆ. ನಾವೇನೇ ವಿಲನ್ ಆದ್ರೂ ಸಹಿತ ಮನೇಲಿ ನಮ್ಮ ಪುಂಗಿ ಏನು ನಡೀತಾರೆ. ಅವ್ರು ಯಾವ ರೀತಿ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ? ಈಗ ಎಲ್ಲ ರೀತಿಯೂ ಸಪೋರ್ಟು, ಗೊತ್ತಾಯ್ತಾ? ಹಾಗಾಗಿ ಸಿನಿಮಾಕ್ಕೆ ಹೋಗಿದ್ದಕ್ಕೆ ಬೇಡ ಅನ್ನಲಿಲ್ಲ. ಒಂದು ಸತಿ ಕೇಳಿದ್ರು, ನಾನು ಕೆಲಸಕ್ಕೆ ಸರಿಯಾಗಿ ಹೋಗ್ತಾ ಇರಲಿಲ್ಲ. ಅವಾಗಿನ್ನೂ ನಾನು ಸಿನಿಮಾ ನಟ ಆಗಿರಲಿಲ್ಲ. ನಾಟಕದಕ್ಕೋಸ್ಕರ ಏನಾಗ್ತಿದೆ ಅಂದರೆ ಸಿಕ್ಕಾಪಟ್ಟೆ ಆಬ್ಸೆಂಟ್ ಆಗಿಬಿಡ್ತಾಯಿದ್ದೆ. ಬರ್ತಾಯಿದ್ದಿ, ಸಂಬಳ ಕಮ್ಮಿ, ತೊಗೊಂಡೋಗಿ ಅವಳ ಕೈಲಿ ಇದ್ದಿದ್ದು ದುಡ್ಡು ಕೊಟ್ಬಿಡ್ತಾಯಿದ್ದೆ. ಏನು ಮಾತಾಡ್ತಾ ಇರಲಿಲ್ಲ, ಎಲ್ಲದನ್ನೂ ಸಹಿಸ್ಕೊಂಡು ಸುಮ್ಕೆ ಇದ್ಲು. ಒಂದು ದಿವಸ ನನ್ನ ಪ್ರಶ್ನೆ ಕೇಳಿದ್ರು, ನೀವು ಈ ನಾಟಕ ಬಿಡೋಕ್ಕಾಗಲ್ವಾ ಅಂದಾಗ ಒಂದೇ ಪ್ರಶ್ನೆ, ಯೋಚನೆ ಮಾಡಿಲ್ದಂಗೆ, ಬೇಕಾದ್ರೆ ನಿನ್ನ ಬಿಟ್ಬಿಡ್ತೀನಿ ಜೀವನದಲ್ಲಿ, ನಾಟಕ ಬಿಡೋಕ್ಕಾಗಲ್ಲ. ಮತ್ತೆ ಯಾವತ್ತೂ ಸಹಿತ ನನ್ನ ಹೆಂಡತಿ ಆ ಪ್ರಶ್ನೆ ಕೇಳಲಿಲ್ಲ, ಆ ಸಂದರ್ಭ ಬರಲೇ ಇಲ್ಲ. ಹೆಂಡತಿ ಬಗ್ಗೆ ಹೇಳ್ತಾ ಇದ್ದೀರಿ, ಸೊ ಅದೇ ಖುಷಿಲಿ ಒಂದು ಗಿಫ್ಟ್ ಇದೆ, ಅದರೊಳಗೆ ಏನೋ ಇಂಪಾರ್ಟೆಂಟ್ ಇದೆ, ಸೊ ಕೇರ್ಫುಲಿ. ದೊಡ್ಡ ಅಣ್ಣ ಅವ್ರಿಗೆ ಇನ್ನೂ ಏನನ್ನೈತೆ ಹೇಳ್ಬಿಡ್ರಮ್ಮ ಒಟ್ಟಿಗೆ ಅತ್ಲಾಗೆ. ವಾವ್, ಏನಿದೆ ಅದು? ಅಕ್ಕಿ ರೊಟ್ಟಿ, ಪಲ್ಯ. ಏನ್ ಪಲ್ಯ ಅದು? ಇದು ನನ್ನ ಹೆಂಡತಿ ಮಾಡೋದು ಫೇವ್ರೆಟ್ ಪಲ್ಯ. ಹೌದಾ? ತಿನ್ಬಿಡಿ. ಓ, ಥ್ಯಾಂಕ್ ಯು. ಒಂದ್ ಸ್ವಲ್ಪ ತಿನ್ಬಿಡಿ. ತುಂಬಾ ತುಂಬಾ ಚೆನ್ನಾಗಿದೆ. ತಿಂದು ಟೇಸ್ಟ್ ನೋಡಿ ಹೇಳ್ಬೇಕು ನೀವು. ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಯಾಕೆಂತಂದ್ರೆ ಇದು ನನಗನ್ಸುತ್ತೆ ನಿಜವಾಗ್ಲೂ ನಮ್ಮನೆಯಿಂದನೇ ಬಂದಿರಬೇಕು. ಈ ವಾಸನೆ ಖಂಡಿತವಾಗ್ಲೂ ನನ್ನ ಹೆಂಡತಿ ಶಾಂತನ್ ಕೈಯಿಂದೇ ಅಡಿಗೆ ಅಂತ ನನಗೆ ನೋಡಿ ಕನ್ಫರ್ಮ್ ಆದ್ರೆ ಹೇಳಿ, ನೀವು ಟೇಸ್ಟ್ ಮಾಡಿ ಕನ್ಫರ್ಮ್ ಮಾಡಿ ನಮಗೆ. ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಈಗ ಹೇಳಿ, ಪಕ್ಕನಾ? 100%. ಟೇಸ್ಟ್ ನೋಡಿದ್ರೆ ಅವ್ರಿಗೆ ಗೊತ್ತಾಗೋಗುತ್ತೆ ಅಂತ ಹೇಳಿದ್ರು, ಆದ್ರೆ ಇವ್ರು ಸ್ಮೆಲ್ ನೋಡೇ ಗುರುತಿಡಿದ್ಬಿಟ್ರು. 100%. ಇದು ನಿಮ್ ಫೇವ್ರೇಟ್ ನೀವು ಹೆಂಡತಿ ಮಾಡೋದ್ರಲ್ಲಿ? ಹೌದು, ಯಾಕೆಂದ್ರೆ ಏನ್ ಮಾಡಿದ್ರು ಸಹಿತ ನನಗಿದು ಬೇಕೇ ಬೇಕು. ದೋಸೆ ಮಾಡಲಿ, ಮನೇಲಿ ಇಡ್ಲಿ ಮಾಡಲಿ, ಆಲೂಗಡ್ಡೆ ಬದನೆಕಾಯಿ ಪಲ್ಯ, ಬೇರೆಯವ್ರಿಗೆ ಏನು ಇಷ್ಟನೋ ಏನೋ ಗೊತ್ತಿಲ್ಲ ನನಗೆ. ವರ್ಷದ 365 ದಿವಸ ಬದನೆಕಾಯಿ ಪಲ್ಯ, ಸೊಪ್ಪಿನ ಸಾರು ಮಾಡಿಬಿಟ್ರೆ ತೃಪ್ತಿ ಒಳಗಡೆ. ಹೆಂಡತಿ ಪ್ರೀತಿನೂ ಗೊತ್ತಾಗ್ತಾ ಇದೆ ಅಡಿಗೆಯಲ್ಲಿ. ಬೆಚ್ಚನೆಯ ಮನೆ ಇರಲು ಇಚ್ಛೆನರಿ ವಸತಿ ಇರಲು ಸ್ವರ್ಗಕ್ಕೆ ಅಂತ ಹೇಳ್ಬಿಟ್ಟಿದ್ದಾರೆ. ನಿಜಕ್ಕೂ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀವಿ, ತುಂಬ ಮಾತಾಡೋದಿದೆ. ಓಕೆ ವೀಕ್ಷಕರೇ, ದೊಡ್ಡಣ್ಣ ಅವ್ರ ಜೊತೆ ಮಾತುಕತೆ ಅಂತೂ ಮುಂದುವರಿಯುತ್ತೆ. ಇನ್ನು ದೊಡ್ಡಣ್ಣ ಅವರ ಚಿತ್ರ ಜೀವನದ ಬಗ್ಗೆ ಮಾತಾಡೋದಕ್ಕೆ ಬೇಕಾದಷ್ಟಿದೆ. ಯಾಕಂದರೆ 30 ವರ್ಷಗಳಲ್ಲಿ 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ಹಾಗಾಗಿ ಚಿತ್ರ ಜೀವನದ ಬಗ್ಗೆ ಮಾತಾಡೋದಕ್ಕೆ ಬೇಕಾದಷ್ಟಿದೆ. ಸೊ ಆ ಮಾತನ್ನು ಮುಂದುವರಿಸ್ತೀವಿ. ಅದಕ್ಕಿಂತ ಮೊದಲು ಒಂದು ಚಿಕ್ಕ ಬ್ರೇಕ್.